18ನೇ ಆವೃತ್ತಿಯ IPLನಲ್ಲಿ ಮೊದಲ 3 ಪಂದ್ಯಗಳಲ್ಲಿ ರಾಜಸ್ಥಾನ್ ರಾಯಲ್ಸ್ಗೆ ರಿಯಾನ್ ಪರಾಗ್ ಅವರು ನಾಯಕರಾಗ್ತಾರೆ. ಸಂಜು ಸ್ಯಾಮ್ಸನ್ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡ್ತಾರೆ. ಯಾಕೆ ಇವರು ನಾಯಕ ಆಗ್ತಾರೆ, ಯಾಕೆ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಗ್ತಾರೆ? ನಮಸ್ಕಾರಗಳು ಸ್ನೇಹಿತರೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಬೆಲ್ ಗಂಟೆನ ಹೊಡ್ರಿ ಅಂತ ಹೇಳ್ಕೊಂಡು ಇದೀಗ ನ್ಯೂಸ್ಗೆ ಹೋಗೋಣ. ಸ್ನೇಹಿತರೆ, 2025ಕ್ಕೆ 18ನೇ ಆವೃತ್ತಿಯ IPLನಲ್ಲಿ ಎಲ್ಲ ತಂಡಗಳು ಭರ್ಜರಿಯಾಗಿ ತಯಾರಿಯನ್ನು ನಡೆಸಿದವು. ಆದರೆ ರಾಜಸ್ಥಾನ್ ರಾಯಲ್ಸ್ಗೆ ನಾಯಕಿಗೆ ಇಂಜುರಿ ಆಗಿಬಿಟ್ಟಿದೆ ಸ್ನೇಹಿತರೆ. ಅದು ಇಂಜುರಿ ಮೊದಲೇ ಆಗಿದ್ದು, ಈಗ ಇನ್ನೂ ನೋವಿದೆ ಅಂತ ಅವರಿಗೆ. ಅದಕ್ಕಾಗಿ ಅವರು ಮೊದಲ 3 ಪಂದ್ಯದಲ್ಲಿ ನಾಯಕನಾಗಿ ಇರೋದಿಲ್ಲ, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಬಹುದು ಅಂತ ಹೇಳಿದ್ದಾರೆ. ಆಡಲೇಬೇಕು ಅಂತ ಏನಿಲ್ಲ, ಆಡಬಹುದು ಅಂತ ಹೇಳಿದ್ದಾರೆ. ಅವರು ಆಡೋ ಸಾಧ್ಯತೆಗಳು ಹೆಚ್ಚಾಗಿದ್ದವು. ರಿಯಾನ್ ಪರಾಗ್ ಅವರು ನಾಯಕರ ಸ್ಥಾನಕ್ಕಾಗಿ ಆಯ್ಕೆ ಆಗಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕೆ ಏನು ಯಾವ ರೀತಿ ಅಂತ ಹೇಳಿ ನೋಡೋದಾದ್ರೆ, ಸಂಜು ಸ್ಯಾಮ್ಸನ್ ಅವರಿಗೆ ನಮಗೆ ಗೊತ್ತಿರ್ಬೋದು, ಕಳೆದ ದಿನಗಳಲ್ಲಿ T20 ಸೀರೀಸ್ ನಡೀತು ಇಂಗ್ಲೆಂಡ್ ವಿರುದ್ಧ. ಆವಾಗ ಅವರಿಗೆ ರೈಟ್ ಇಂಡೆಕ್ಸ್ ಫಿಂಗರ್ ಏನಾಯಿತು, ಇಂಜುರಿ ಆಯಿತು ಸ್ನೇಹಿತರೆ. ಆದ ಕಾರಣ ಇವರಿಗೆ ಇನ್ನೂ ನೋವಿದೆ. ಅದಕ್ಕಾಗಿ ಇವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿಸುವಂಥ ಸಾಧ್ಯತೆಗಳದಾವು. ಇನ್ನೊಂದು ಮೇನ್ ಏನಪ್ಪ ಅಂದರೆ, ಇವರು ವಿಕೆಟ್ ಕೀಪರ್ ಅದಾರ. ವಿಕೆಟ್ ಕೀಪಿಂಗ್ ಮಾಡೋಕ್ಕಾಗೋದೇ ಇಲ್ಲ. ಅದು ಕೂಡ ಈಗ BCCI ಏನು ಹೇಳೈತಪ್ಪ ಅಂದರೆ, ಸೆಂಟರ್ ಆಫ್ ಎಕ್ಸಲೆನ್ಸ್ ಅವ್ರು ಏನು ಹೇಳಿದ್ದಾರೆ, ಅವ್ರ ಸೂಚನೆ ಪ್ರಕಾರ ನೀವು ಇನ್ನೂ ವಿಕೆಟ್ ಕೀಪನ್ನು ಮಾಡಲು ಅನುಮತಿ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಅದಕ್ಕಾಗಿ ಇವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಾಕತ್ತಾರೆ, ಇನ್ನೊಬ್ಬರಿಗೆ ಚಾನ್ಸ್ ಕೊಡೋಣ ಅಂತ ಹೇಳ್ಕೊಂಡು ಇದೀಗ ಅವ್ರನ್ನ ರಿಯಾನ್ ಪರಾಗ್ ಅವ್ರನ್ನ ನಾಯಕರಾಗಿ ಇದು ಮಾಡಿದ್ದಾರೆ ಸ್ನೇಹಿತರೆ. ಮೊದಲ 3 ಪಂದ್ಯದಲ್ಲಿ 3 ಪಂದ್ಯ ಆದ ನಂತರ ಟೆಸ್ಟ್ ಮಾಡಿ ಹೇಳ್ತಾರೆ NCAದವರು ಇವರಿಗೆ ಫಿಟ್ ಆಗಿದ್ದಾರೆ ಇಲ್ಲ ಅಂತ ಹೇಳ್ಕೊಂಡು ಆಡೋದಕ್ಕೆ. ಇನ್ನೂ ಫಿಟ್ ಆಗಿಲ್ಲ ಅವರು. ಅದಕ್ಕಾಗಿ ಇನ್ನು ವಿಕೆಟ್ ಕೀಪರ್ ವೃತ್ತಿಯನ್ನು ಯಾರು ವಹಿಸ್ತಾರಪ್ಪ ಅಂದ್ರೆ ಸ್ನೇಹಿತರೆ, ರಾಜಸ್ಥಾನ್ ರಾಯಲ್ಸ್ಗೆ ಧ್ರುವ ಜುರೇಲ್ ಅವರು ಸ್ನೇಹಿತರು ವಿಕೆಟ್ ಕೀಪಿಂಗನ್ನು ವಹಿಸ್ತಾರೆ ಅಂತಲೇ ಹೇಳ್ಬೋದು. ಇವ್ರಿಗೆ ಅನುಭವ ಇದೆ, ಇವರು ಟೆಸ್ಟಲ್ಲಿ ಅದನ್ನು ನೋಡಿದ್ದೀವಿ ನಾವು. ವಿಕೆಟ್ ಕೀಪಿಂಗ್ ವೃತ್ತಿಯನ್ನು ಇವರು ಮುನ್ನಡೆಸ್ಕೊಂಡು ಹೋಗ್ತಾರೆ. ನಾಯಕನ ವೃತ್ತಿಯಲ್ಲಿ ರಿಯಾನ್ ಪರಾಗ್ ಅವ್ರನ್ನ ಮಾಡಿದ್ದಾರೆ ಸ್ನೇಹಿತರೆ. ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ. ಯಾಕಪ್ಪ ಅಂದರೆ, ರಿಯಾನ್ ಪರಾಗ್ ಅವ್ರನ್ನ ಮಾಡಿರೋದು ಕಳೆದ ಸೀಸನ್ ಅಷ್ಟೇ ಅವರು ಚೆನ್ನಾಗಿ ಆಟ ಆಡಿದ್ದಾರೆ. ಇನ್ನೂ ಹೆಚ್ಚು ನೋಡ್ತಾ ಹೋದರೆ ಒಂದು ವೇಳೆ ಮಾಡ್ಬೋದಾಗಿತ್ತು ಅಂತ ಹೇಳ್ಕೊಂಡು ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ. ಜೈಸ್ವಾಲ್ ಅವರಿದ್ದರು ಮತ್ತು ರಾಣಾ ಅವರು ಅಷ್ಟೊಂದು ಹೇಳ್ಕೊಳ್ಳುವಂಥ ಆಟ ಆಡಿಲ್ಲ. ನಾಯಕನದ್ದು ಏನು ಆಡಬೇಕು ಅಂತ ಹೇಳ್ಕೊಂಡು ಅವ್ರಿಗೆ ಗೊತ್ತಿದೆ. ಅವರು ನಂಗೆ ಜೈಸ್ವಾಲ್ ಅವರು ಆಸೆ ಇತ್ತು ಸ್ನೇಹಿತರೆ, ಮಾಡ್ತಾರೆ ಅಂತ ಹೇಳ್ಕೊಂಡು. ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಮಾಡಿ. ಅವರವರು ರನ್ಗಳನ್ನು ನೋಡೋದಾದ್ರೆ ಜೈಸ್ವಾಲ್ ಅವ್ರದ್ದಾಗಿರ್ಬೋದು, ರಿಯಾನ್ ಪರಾಗ್ ಅವ್ರದ್ದಾರು ನೋಡೋದಾದ್ರೆ, ಮೊದಲನೇದಾಗಿ ರಿಯಾನ್ ಪರಾಗ್ ಅವರು ಕಳೆದ ಸೀಸನ್ನಲ್ಲಿ 573 ರನ್ಗಳನ್ನು ಕಲೆ ಹಾಕಿದ್ದಾರೆ ಸ್ನೇಹಿತರೆ ಇವರು ಕಳೆದ ಸೀಸನ್ನಲ್ಲಿ. ಅದಲ್ಲದೆ 4 ಹಾಫ್ ಸೆಂಚುರಿಗಳು ಇದ್ದಾವೆ ಇದರಲ್ಲಿ ಇವರ ಹೆಸರಲ್ಲಿ. ಈ ಸೀಸನ್ ಬಿಟ್ಟರೆ ಈ ಹಿಂದೆ ಅಷ್ಟೊಂದು ಹೇಳ್ಕೊಳ್ಳುವಂಥ ಪ್ರದರ್ಶನ ನೀಡಿಲ್ಲ ಇವರು. ಆದರೂ ಕೂಡ ಈ ಸಲ ಅವ್ರನ್ನ ಕಳೆದ ಸೀಸನ್ ಒಂದೇ ನೋಡಿ ನಾಯಕನಾಗಿ ಮಾಡಿದ್ದಾರೆ. ಏನೋ ಇವರು ಮುಂದೆ ಇವ್ರನ್ನ ಇಟ್ಕೋಬೇಕು, ಇವ್ರನ್ನೇ ಮುಂದೆ ಹೆಚ್ಚಾಗಿ ಇದು ಮಾಡಬೇಕು ಅಂತ ಹೇಳ್ಕೊಂಡು ಅವರಿಗೆ ಆಸೆ ಇರ್ಬೋದು. ಅದಕ್ಕಾಗಿ ಅವ್ರನ್ನ ಮಾಡಿರ್ಬೋದು. 2023ರಲ್ಲಿ ಬರೀ 78 ರನ್ನುಗಳನ್ನು ಕಲೆ ಹಾಕಿದ್ರು. 2022ರಲ್ಲಿ 183 ರನ್ನುಗಳನ್ನು ಕಲೆ ಹಾಕಿದ್ರು ಸ್ನೇಹಿತರೆ. ಇನ್ನು ನಮ್ಮ ಜೈಸ್ವಾಲ್ ಅವ್ರದ್ದು ನೋಡೋದಾದ್ರೆ 2024ರಲ್ಲಿ ಇವರು ಓಪನರ್ ಆಗಿ ಬರ್ತಾರೆ. ಬರೋಬ್ಬರಿ 435 ರನ್ನುಗಳನ್ನು ಕಲೆ ಹಾಕಿದ್ರು. ಅದರಲ್ಲಿ ಒಂದು ಸೆಂಚುರಿ ಇತ್ತು ಸ್ನೇಹಿತರೆ. ಅದಲ್ಲದೆ ಒಂದು ಹಾಫ್ ಸೆಂಚುರಿ ಕೂಡ ಇತ್ತು. ಅದಲ್ಲದೆ ಇನ್ನು 2023ಕ್ಕೆ ನೋಡೋದಾದ್ರೆ ಅದರಲ್ಲಿ ಕೂಡ 625 ರನ್ನುಗಳನ್ನು ಕಲೆ ಹಾಕಿದ್ರು. ಅದರಲ್ಲಿ 5 ಹಾಫ್ ಸೆಂಚುರಿಗಳಿದ್ದು, 1 ಸೆಂಚುರಿಗಳಿತ್ತು. ಇನ್ನು 2022ಕ್ಕೆ ಹೋದ್ರೆ ಇಲ್ಲಿ 258 ರನ್ ಕಲೆ ಹಾಕಿದ್ರು ಸ್ನೇಹಿತರೆ. ಈ ಸ್ಟ್ಯಾಟನ್ನು ನೋಡಿದರೆ ಜೈಸ್ವಾಲ್ ಅವರು ಚೆನ್ನಾಗೇ ಆಟ ಆಡಿದ್ದಾರೆ. ನಂಗೆ ರಿಯಾನ್ ಪರಾಗ್ ಅವ್ರನ್ನ ಮಾಡಿದ್ದು ಅಷ್ಟೊಂದೇನು ಅನಿಸಿಲ್ಲ ಸ್ನೇಹಿತರೆ. ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಮಾಡಿ. ಯಾರನ್ನ ಮಾಡಬೇಕಾಗಿತ್ತು ಏನು ಅಂತ ಹೇಳ್ಕೊಂಡು. ಇನ್ನು ಮೊದಲ 3 ಪಂದ್ಯಗಳಲ್ಲಿ ಯಾವ್ಯಾವ ಜೊತೆ ಇವರು ನಾಯಕರಾಗಿರ್ತಾರ ಮತ್ತು ಯಾರ್ಯಾರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸಂಜು ಸ್ಯಾಮ್ಸನ್ ಅವರು ಆಡ್ತಾರೆ ಅಂದರೆ, ಮೊದಲನೇದಾಗಿ ಇದು 2ನೇ ಪಂದ್ಯನೇ ಐತಿ ಸ್ನೇಹಿತರೆ ಇವ್ರದ್ದು. 23ನೇ ತಾರೀಕಿಗೆ ಐತಿ. ಮೊದಲನೇದು ನಮ್ಮ ಮ್ಯಾಚ್ ಅಲ್ವಾ, 23ನೇ ತಾರೀಕಿಗೆ ಇವ್ರದ್ದು ಐತಿ. ಇದು SRH ವಿರುದ್ಧ ಐತಿ ಸ್ನೇಹಿತರೆ. ಇವರಿಗೆ ರಾಜಸ್ಥಾನದವ್ರಿಗೆ ಮತ್ತೆ 2ನೇ ಮ್ಯಾಚ್ ಯಾವಾಗ ಐತಿಪ್ಪ ಅಂದರೆ KKR ವಿರುದ್ಧ ಐತಿ ಸ್ನೇಹಿತರೆ. ಇನ್ನು 3ನೇ ಮ್ಯಾಚು CSK ವಿರುದ್ಧ ಐತಿ. ಈ 3 ಮ್ಯಾಚ್ಗಳಲ್ಲಿ ರಿಯಾನ್ ಪರಾಗ್ ಅವರು ನಾಯಕತ್ವವನ್ನು ವಹಿಸ್ಕೋತಾರೆ. ಇನ್ನು ಅದಲ್ಲದೆ ಸಂಜು ಸ್ಯಾಮ್ಸನ್ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡುವಂಥ ಸಾಧ್ಯತೆಗಳದ ಸ್ನೇಹಿತರೆ. ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ನ್ಯೂಸ್.